ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಭಾನುವಾರ ಮತ್ತು ಸೋಮವಾರ 2 ದಿನದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರ ಮಾರ್ನಿಂಗು 5:30ಗೆ ಎದ್ದು ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಅಂದರೆ ಹೊರಗಿನ ಕೆಲಸ ಹೊರಗಡೆ ಕ್ಲೀನ್ ಮಾಡಿ, ನೀರು ಹಾಕಿ, ಬಾಗಿಲಿಗೆ ರಂಗೋಲಿ ಹಾಕಿ ಒಳಗೆ ಬಂದರೆ ಇನ್ನು ಒಳಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಲಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಇನ್ನೇನು ಮಾಮೂಲಿ ಅಡುಗೆ ಮನೆ ಕ್ಲೀನಿಂಗೆಲ್ಲ ರಾತ್ರಿಯೇ ಮಾಡ್ಕೊಂಡಿರೋದ್ರಿಂದ ಅಡುಗೆ ಮನೆಯೆಲ್ಲ ಏನೂ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ. ಮಾರ್ನಿಂಗು ನನ್ನ ರೋಟೀನ್ ಇದ್ದೇನೆ. ಸಂಜೆ ಹೊತ್ತು ನಾನು ಊಟ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹಾಗೆ ಇವತ್ತು ಮಳೆ ಇರೋದ್ರಿಂದ ಬಿಸಿಲು ಕೂಡ ಇಲ್ಲ, ಮೋಡ. ಹಾಗೆ ಸೋಲಾರಲ್ಲಿ ಕೂಡ ನೀರು ಕೂಡ ಬರೋದಿಲ್ಲ, ಸ್ವಲ್ಪ ಬೆಚ್ಚಗೆ ಬರ್ತವೆ. ಹಾಗಾಗಿ ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ಹಾಗೆ ಶನಿವಾರ ಸ್ವಲ್ಪ ಗೆಸ್ಟ್ಗಳು ಕೂಡ ಬಂದಿದ್ದರು. ಹಾಗಾಗಿ ಟೀ ಲೋಟಗಳನ್ನ ಎಲ್ಲ ಏನೂ ಹೆಚ್ಚು ನಾನು ಕೆಳಗಡೆ ಇಟ್ಕೊಂಡಿಲ್ಲ, ಬೇಕಾದಷ್ಟು ಮಾತ್ರ ಮಡಗಿದ್ದೀನಿ. ಹಾಗಾಗಿ ಅವನ್ನ ತೊಳೆದಿಟ್ಟಿದ್ದೆ. ಅದನ್ನ ಎತ್ತಿಡೋಣ ಅಂತ ಹೇಳಿ ಮೇಲ್ಕೆ ಎತ್ತಿಡೋಣ ಅಂತೇಳಿ ಜೋಡಿಸಿಕ್ಕೀನಿ. ಹಾಗೆ ಇವತ್ತು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಮತ್ತು ಕಾಳನ್ನ ಹಾಕಿ ತರಕಾರಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಏನಕ್ಕೆ ಇವತ್ತು ಇಷ್ಟೊಂದು ಅಂತಿದ್ದೀರಾ, ತೋಟದ ಕೆಲಸಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಇಡ್ಲಿ ಮಾಡೋಣ ಅಂತೇಳಿ ನಾನು 1 ಸೇರಿನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ನೋಡಿ, ಇದರಲ್ಲಿ ಅರ್ಧ ಇದೆ ಅಷ್ಟೇ, ಅರ್ಧ ಫುಲ್ಲು ಉಬ್ಬಿ ಬಂದಿತ್ತು. ಹಾಗಾಗಿ ದೊಡ್ಡ ಪಾತ್ರೆಗೇ ಇಟ್ಟಿದ್ದೆ ನಾನು, ಕಟ್ಟಿ ಚೆನ್ನಾಗಿ ಉಬ್ಬಿ ಬರಲಿ ಅಂತೇಳಿ. ಇಡ್ಲಿ ಉಬ್ಬಿದ್ರೇ ಹಸಿಟ್ಟು ಉಬ್ಬಿದ್ರೇ ಚೆನ್ನಾಗಿ ಬರೋದು ಇಡ್ಲಿ ಸ್ಮೂತಾಗಿ. ಹಾಗಾಗಿ ನಾನು ಬಟ್ಟೆ ಎಲ್ಲ ಹಾಕಿ ಕಟ್ಟಿ ಇಟ್ಟಿದ್ದೆ. ಚೆನ್ನಾಗಿ ಉಬ್ಬಿ ಬಂದಿತ್ತು. ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಸ್ವಲ್ಪ ಎತ್ತಿಟ್ಟಿದ್ದೀನಿ ಫ್ರಿಜ್ಜಿಗೆ, ಬೇಕಾದರೆ ತೊಗೊಳ್ಳೋಣ ಅಂತ ಹೇಳಿ ನೋಡಿಕೊಂಡು. ಇದನ್ನು ಎತ್ತಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಉಪ್ಪು ಕೂಡ ಏನೂ ಹಾಕಿಲ್ಲ, ಹಾಗೆ ಎತ್ತಿಡ್ತೀನಿ, ಬೇಕಾದರೆ ತೊಗೊಳ್ಳೋಣ ಅಂತ ಹೇಳಿ. ಹಾಗೆ ಪಲ್ಯ ಮಾಡೋದಕ್ಕೂ ಕೂಡ ನಾನು ಎಲ್ಲ ಕಟ್ ಮಾಡಿಕೊಂಡು ತರಕಾರಿ ಮತ್ತು ಕಾಳನ್ನ ಒಂದು ಸಲ ಬೇಯಿಸ್ಕೊಂಡಿದ್ದೆ. ಹಾಗೆ ಒಗ್ಗರಣೆ ಹಾಕಿ ಸಾಂಬಾರು ಥರ ಮಾಡಿದ್ದೀನಿ ಇಡ್ಲಿಗೆ. ಚಟ್ನಿನೂ ಕೂಡ ಸ್ವಲ್ಪ ಮಾಡಿದ್ದೆ. ಹಾಗೆ ಇಡ್ಲಿಗೆ ಮತ್ತು ತೋಟಕ್ಕೆ ತೊಗೊಂಡೋಗ್ಬೇಕಿತ್ತಲ್ಲ ತಿಂಡಿನ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡೋದೆ. ನಮ್ಮ ಮನೆಯವ್ರು ಕೂಡ ಬಂದಿದ್ದರು, ಅವ್ರ ಕೈಲೊಂದು ಬ್ಯಾಗ್ ಕೊಟ್ಟು ಕಳಿಸಿ ನಾನು ಮಗಳು ಮತ್ತೆ ಹೋದ್ವು ತೊಗೊಂಡೋಗೋದಕ್ಕೆ. ತಿಂಡಿ ತೊಗೊಂಡೋಗಿ ತಿಂಡಿ ಎಲ್ಲ ಕೊಟ್ಟು, ನೋಡಿ ತೋಟಕ್ಕೆಲ್ಲ ಗೊಬ್ಬರ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಇದರಲ್ಲಿದೆ ತರಕಾರಿ ಏನೇನು ಅಂದರೆ ಹಲಸಿನಕಾಯಿ ಮತ್ತು ಒಂದು ಸ್ವಲ್ಪ ಮೂಲಂಗಿ, ಹಾಗೆ ಬದನೆಕಾಯಿ ಎಲ್ಲದನ್ನು ಕೂಡ ಹಚ್ಚಿಟ್ಟಿದ್ದೀನಿ. ನೀರು ಕೂಡ ಮಳ್ತಾ ಇದೆ ಅಲ್ಲಿ. ಇವಾಗ ಅದಕ್ಕೆ ಹಾಕಿ ಅಡುಗೆ ಮಾಡಬೇಕು ಸಾಂಬಾರನ್ನ. ಹಾಗೆಯೇ ತಿಂಡಿ ಕೊಟ್ಟು ಬಂದಮೇಲೆ ಅಡುಗೆ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ರೈಸ್ ಕೂಡ ಆಗಿತ್ತು. ನೋಡಿ, ರೈಸು ಹಾಗೆ ಸ್ವಲ್ಪ ಇಡ್ಲಿ ಸಾಂಬಾರು ಕೂಡ ಹೆಚ್ಚಾಗಿತ್ತು. ಈಗ ತಿಂಡಿ ತೋಟಕ್ಕೆ ತೊಗೊಂಡೋದ್ರೆ ಒಂದು ಒಬ್ರಿಗಾದರೂ ಹೆಚ್ಚಿಗೆ ಇರೋಗೇ ತೊಗೊಂಡೋಗೋದು, ಒಬ್ರಿಬ್ಬರಿಗೆ. ಇಲ್ಲಾಂದರೆ ಏನಂದರೆ ಸಾಲ್ಟೇಜ್ ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯೇ ತೊಗೊಂಡೋಗಿದ್ದೆ. ಹಾಗೆ ಸಾಂಬಾರು ಕೂಡ ಆಯಿತು. ಹಾಗೆ ಮೊಟ್ಟೆ ಕೂಡ ಬೇಯಿಸಿ ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿದ್ದೆ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ತಿನ್ನೋದಕ್ಕೆ. ಹಾಗೆ ಅಲ್ಲಿ ಮಧ್ಯಾಹ್ನಕ್ಕೆ ಊಟ ಏನು ತೊಗೊಂಡು ಹೋಗಿರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಮುಗ್ದಿತ್ತು. ಹಾಗಾಗಿ ಮನೆ ಹತ್ರನೇ ಊಟಕ್ಕೆ ಬಂದಿದ್ದರು. ಬೇಗ ಕೆಲಸನೂ ಕೂಡ ಆಯಿತು. ಮತ್ತೇನು ಸೋಮವಾರ ಅಂದರೆ ಮನೆ ಕ್ಲೀನಿಂಗು, ಮಕ್ಕಳಿಗೆ ಸ್ಕೂಲು, ನಮ್ಮ ಮನೆಯವರ ಆಫೀಸು ಇದೆ ಅಲ್ವಾ. ಹಾಗಾಗಿ ನಾನು ಹೆಂಗೂ ಭಾನುವಾರ ಮಧ್ಯಾಹ್ನ ಬಟ್ಟೆ ತೊಳ್ಕೊಂಬರೋಣ ಅಂತ ಚಾನಲ್ ಹತ್ರ ಹೋಗಿದ್ವು. ಕರೆಂಟು ಕೂಡ ಇರಲಿಲ್ಲ, ವಾಷಿಂಗ್ ಮಿಷಿನಿಗೆ ಹಾಕೋದಕ್ಕೆ ನೀರು ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಚಾನಲ್ನಲ್ಲಿ ಹೋಗಿ ಬಟ್ಟೆನೂ ಕೂಡ ತೊಳ್ಕೊಂಬಂದ್ವು ಸಂಜೆ. ಹಾಗೆ ಇನ್ನಾಗೆ ಸೋಮವಾರದ ಲಾಗು ಕೂಡ ಕಂಟಿನ್ಯೂ ಆಗ್ತಾಯಿದೆ. ಹಾಗೆ ಇನ್ನು ಗೊಬ್ಬರ ಹಾಕಾದ್ಮೇಲೆ ಅದನ್ನು ಹಾಕಿದ್ರಲ್ಲ, ಹಾಗಾಗಿ ಉಳುಮೆ ಮಾಡ್ತಾಯಿದ್ರು ಸೋಮವಾರ. ಹಾಗೆ ಈ ತಿಂಡಿ ಊಟ ತೊಗೊಂಡೋಗ್ಬೇಕಿತ್ತು. ಹಾಗಾಗಿ ನಾನು ಕೂಡ ಊಟ ಕೊಟ್ಟು ಬರೋದಕ್ಕೆ ಹೋಗಿದ್ದೆ. ಆವಾಗ ಸ್ವಲ್ಪ ವೀಡಿಯೋಗಳ್ನ ಮಾಡ್ಕೊಂಡು ಬಂದು, ಸೋಮವಾರ ಏನೂ ಜಾಸ್ತಿ ವೀಡಿಯೋಗಳ್ನ ಮಾಡ್ಕೊಳೋದಕ್ಕಾಗಲಿಲ್ಲ. ಇನ್ನೇನು ಮಾಮೂಲಿ ಮನೆ ಕ್ಲೀನಿಂಗು, ತಿಂಡಿ, ಅಡುಗೆ ಅಂತ ಹೇಳಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗೆಯೇ ಇವತ್ತು ಹೊಸ ರೆಸಿಪಿ ಏನು ಅಂತ ನೋಡೋಣ ಇವಾಗ.
ಕಾಯಿ ಹಲ್ವಾ ಮಾಡಿದ್ದೀನಿ, ಹೇಗಿದೆ ಅಂತ ನೋಡೋಣ ಟೇಸ್ಟು. ಇದು ಮಾಮೂಲಿ ಕುಂಬಳಕಾಯಿನೇ, ಅಂದರೆ ನಾವು ಪಲ್ಯಕ್ಕೆ ಎಲ್ಲ ಬಳಸ್ತೀವಲ್ಲ ಅದೇ ಕುಂಬಳಕಾಯಿಂದನೇ ಹಲ್ವಾ ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಇವಾಗ. ಬಾಯಿ ಮುಚ್ಚೆ ಕರಗೋಗುತ್ತೆ ಆ ಥರ ಇದೆ. ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಹಲ್ವಾ ಮಾತ್ರ ಹಲ್ವಾ ತಿಂದ್ಕೊಂಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಲ್ವಾ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಹಾಗೆಯೇ ನಾನು ಸ್ವಲ್ಪ ಕುಂಬಳಕಾಯಿನ ಎತ್ತಿಟ್ಟಿದ್ದೆ ಹಲ್ವಾ ಮಾಡೋಣ ಅಂತ ಹೇಳಿ. ಕುಂಬಳಕಾಯಿ ಹಲ್ವಾ ನೋಡಿ, ಇದು ಮಾಮೂಲಿ ಕುಂಬಳಕಾಯಿನೇ. ಇದು ನಾವು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾನು ತುರ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಬೂದುಗುಂಬಳಕಾಯಲ್ಲಿ ಮಾಡ್ತಾರೆ, ನಾನು ಮಾಮೂಲಿ ಕುಂಬಳಕಾಯಿನಲ್ಲೇ ಮಾಡಿದ್ದೀನಿ. ಸ್ವೀಟ್ ಅಂತೂ ಸೂಪರಾಗಿತ್ತು ಬಿಡಿ. ನೋಡಿ, ನಾನಿಲ್ಲಿ ತುಪ್ಪದಲ್ಲಿ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಮನೇಲಿ ಯಾವುದು ಇರುತ್ತೋ ಡ್ರೈ ಫ್ರೂಟ್ಸು ಅದನ್ನೆಲ್ಲನೂ ಕೂಡ ಹಾಕ್ಕೊಬೋದು. ಹಾಗೆಯೇ ನಾನು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ಹಾಗೆ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಕೂಡ ಫ್ರೈ ಆಗಿದೆ. ನಾವು ತುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ, ಅದನ್ನು ನಾನು ಇದು ತೊಳೆದು ಇಲ್ಲ ಏನೂ ಇಲ್ಲ, ಫಸ್ಟೇ ತೊಳೆದು ಎಲ್ಲ ಇದು ಮಾಡ್ಕೊಂಡಿದ್ದೆ. ಹಾಗಾಗಿ ಅದಕ್ಕೆ ಸಕ್ಕರೆನ 1 ಬಟ್ಲನ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೇ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿನ್ನೂ ಸ್ಟವ್ ಕೂಡ ಏನೂ ಹಚ್ಚಿಲ್ಲ. ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಬಟ್ಲನ್ನಷ್ಟು ಕುಂಬಳಕಾಯಿ ಇತ್ತು, ಅದಕ್ಕೆ ನಾನು 1 ಬಟ್ಟಲಿನಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡಿ. ಇವಾಗ ಸ್ಟವ್ನ ಆನ್ ಮಾಡಿ ಅದನ್ನು ಸಕ್ಕರೆ ಪಾಕದಲ್ಲೇ ಬೇಯಿಸಬೇಕು. ಅದನ್ನು ಕೈ ಆಡ್ತಾ ಇದ್ದೀನಿ ಚೆನ್ನಾಗಿ. ಇದಕ್ಕೆ ನೀರು ಕೂಡ ಏನೂ ಹಾಕಿಲ್ಲ ನಾನು, ತುಪ್ಪನೂ ಕೂಡ ಏನೂ ಹಾಕಿಲ್ಲ, ಬರೀ ಸಕ್ಕರೆ ಪುಡಿ ಹಾಕಿದ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಎಲ್ಲ ಹಾಕಿರೋದು ನೀರು ಬಿಟ್ಕೊಂಡಿದೆ ಅದರಲ್ಲೇ. ಇದೇ ಥರನೇ ನಾವು ಬೂದು ಕುಂಬಳಕಾಯಲ್ಲೂ ಮಾಡಿದ್ರೆ ನಾವು ಬೂದು ಕುಂಬಳಕಾಯಿನ ಸ್ವಲ್ಪ ನೀರು ಹಿಂಡ್ಕೊಳ್ಬೇಕು, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕುಂಬಳಕಾಯಲ್ಲಿ ನೀರಿನ ಅಂಶ ಏನೂ ಇರಲಿಲ್ಲ, ಹಾಗಾಗಿ ಇದನ್ನೆಲ್ಲ ಏನು ಹಿಂಡ್ಕೊಂಡಿಲ್ಲ ನೋಡಿ. ಇವಾಗ ಪಾಕದಲ್ಲೇ ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ. ನಾವು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ, ಅದನ್ನು ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ರೆಡಿಯಾಗಿದೆ ಕುಂಬಳಕಾಯಿ ಹಲ್ವಾ. ಹಾಗೆ ಮತ್ತೆ ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.